ಕಾರ್ಕಳ ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುವಾರ ಗುರು ಪೂರ್ಣಿಮಾವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಿಗ್ಗೆಯಿಂದಲೇ ವಿವಿಧ ಭಜನಾ ಮಂಡಳಿಗಳಿಂದ ನಿರಂತರ ಭಜನಾ ಕಾರ್ಯಕ್ರಮಗಳು ನಡೆಯಿತು. ಮಂದಿರದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಲಾಯಿತು. ನಂತರ ನೂರಾರು ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಭಕ್ತರು ಸಾಯಿಬಾಬಾ ಅವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರದ ಸ್ಥಾಪಕರಾದ ದಿವಂಗತ ಚಂದ್ರಹಾಸ ಸುವರ್ಣ ಅವರನ್ನು ಸ್ಮರಿಸಲಾಯಿತು. ಮಂದಿರದ ಆಡಳಿತ ಮೊಕ್ತೇಸರರಾದ ಅಭಿಷೇಕ್ ಸುವರ್ಣ, ನಿವೃತ್ತ ಲೆಕ್ಕ ಪರಿಶೋಧಕರು ಹಾಗೂ ಪ್ರಮುಖರಾದ ಕೆ. ಕಮಲಾಕ್ಷ ಕಾಮತ್, ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀಲಕ್ಷ್ಮೀ ನಾರಾಯಣ ಭಟ್, ವ್ಯವಸ್ಥಾಪಕರಾದ ಪ್ರಫುಲ್ಲ ಶೆಟ್ಟಿ ಹಾಗೂ ಸಮಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ಪೂಜೆ ದಂಚಿ ಕಾಣ ಪೂಜೆ ತೀರ್ಥ ಪ್ರಸಾದ ಮಾತ್ರ 5 ನಿಮಿಷ ಉಂಟು. 5 ನಿಮಿಷ ಕ್ಲಿಯರ್ ಮಾಡ್ತಾನೆ. ತೊಟ್ಟೆ ಕೊಡಲೆ ಎಲ್ಲರಿಗೂ ನಮಸ್ಕಾರ. ಇಂದಿನ ಗುರುಪೂರ್ಣಿಮೆ ಕಾರ್ಕಳದ ಸುವರ್ಣಭೂಮಿ ಪರಿಸರದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ನಾನು ಈ ಒಬ್ಬ ಭಕ್ತರಲ್ಲಿ ಓರ್ವ ಭಕ್ತ. ಈ ಸುವರ್ಣರು ಪ್ರಕೃತ ಇಲ್ಲ, ಆದರೂ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿದ್ದಾರೆ. ಯಾಕಂದರೆ ಇಲ್ಲಿಯ ಜನತೆಗೆ ಒಂದು ಕೊರತೆ ಇತ್ತು, ಶಿರಡಿ ಸಾಯಿ ಮಂದಿರ ಆಗಬೇಕು ಅಂತ. ಅದನ್ನು ಮಾಡಿದ್ದಾರೆ, ನೆರವೇರಿಸಿದ್ದಾರೆ. 10 ವರ್ಷಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಜರುಗಿಸಿ ದಶಮಾನೋತ್ಸವ ವಿಶೇಷ ರೀತಿಯಲ್ಲಿ ಇಲ್ಲಿ ಸಾಂಸ್ಕೃತಿಕ 1 ದಿವಸದ ಪೂರ್ಣ ಸಹಕಾರ ನಾವು ನಮ್ಮ ಪ್ರಾಯೋಜಕರಲ್ಲಿ ಮಾಡಿದ್ದೇವೆ. ಸಾಯಿಬಾಬಾ ಒಳ್ಳೆ ಮಾಡಿದ್ದಾರೆ, ನಮಗೂ ನಮ್ಮ ಶಿಷ್ಯವರ್ಗದವರು. ನಾನು ವೆಂಕಟೇಶ್ ಚಿಪ್ಲುಂಕರ್ ಮಾಳ ಅಂತ ನನ್ನ ಹೆಸರು. JC ಸಂಗೀತ ನೃತ್ಯ ಶಾಲೆ ಹಲವಾರು ಶಿಷ್ಯರನ್ನು ರೆಡಿ ಮಾಡ್ತಾ ಇದ್ದೇನೆ. ಪ್ರಕೃತ ಗಂಗೂಬಾಯಿ ಹಾನಗಲ್ ಅವರು ನಡೆಸುತ್ತಿರುವ ಸಂಗೀತ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಮತ್ತು ನಮ್ಮ ಶಿಷ್ಯವೃಂದದವರಿಂದ ಧಾರ್ಮಿಕ ಕೇಂದ್ರಗಳ ವಿವಿಧ ದೇವಸ್ಥಾನಗಳಲ್ಲಿ ಶಿಷ್ಯರೊಡಗೂಡಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಹೆಚ್ಚಿನವರಿಗೆ ಕಾರ್ಯಕ್ರಮದವರಿಗೆ ಗೊತ್ತುಂಟು. ಪ್ರಕೃತ KK ಕಾಮತ್ ಅವರು ಇಲ್ಲಿಯ ಜವಾಬ್ದಾರಿ ಉಸ್ತುವಾರಿಯಲ್ಲಿ ಇಲ್ಲಿ ನಡೀತಾ ಉಂಟು ಕಾರ್ಯಕ್ರಮಗಳು. ನೀವೆಲ್ಲ ಬಂದು ಒಮ್ಮೆ ಭಾಗವಹಿಸಿ ಬಂದರೆ ಯಾವಾಗಲೂ ಇಲ್ಲಿ ಬರುವ ಅಂತ ಕಾಣ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಂಸ್ಥಾ ಸುಖಿನೋ ಭವಂತು. ಕಮಲಾಕ್ಷ ಕಾಮತ್ ಮಾತನಾಡೋದು. ಇವತ್ತು ಗುರುಪೂರ್ಣಿಮಾ ದಿನ ಬಹಳ ದೊಡ್ಡ ದಿನ. ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಗ್ರಂಥಗಳಿಗೆ ಗುರುಗಳಿಗೆ ಅತಿ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಷಾಢ ಶುಕ್ಲ ಪಕ್ಷದ ಗುರುಪೂರ್ಣಿಮಾವನ್ನು ನಾವು ಆಚರಿಸ್ತೇವೆ. ಇದು ಗುರುಗಳಿಗೆ ನಾವು ಗೌರವಿಸುವಂಥದ್ದು, ಆಧರಿಸುವುದು, ಸತ್ಕರಿಸುವುದು, ಪ್ರೀತಿಸುವುದು, ಪೂಜಿಸುವಂಥ ಒಂದು ಮಹಾದಿನ. ನಮ್ಮ ಜೀವನದಲ್ಲಿ ಗುರುಗಳು ಮಹತ್ತರ ಪಾತ್ರವನ್ನು ವಹಿಸ್ತಾರೆ. ಆ ಗುರುಪೂರ್ಣಿಮಾ ದಿನವನ್ನು ಈ ದಿನದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಆಚರಿಸ್ತಾರೆ. ಇದು ಗುರುವಿಗೆ ನಾವು ಕೊಡುವಂತಹ ಮಹಾ ಗೌರವ. ಗುರುಗಳಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದಕ್ಕೋಸ್ಕರ ಈವನು ದೇವರು ಹೇಳಿದ್ದಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ದಾರೆ. ದೇವರೇ ಅವರಿಗೆ ಅತಿ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಪುರಂದರದಾಸರು ಹೇಳಿದರು, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಹೇಳಿದರು. ಸರ್ವಜ್ಞ ಹೇಳಿದರು, ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಸಿರಿಸುರಿದು ಕೈಲಾಸ ಕರತಲಾಮಲಕ ಸರ್ವಜ್ಞ. ಸಾಯಿಬಾಬರು ಹೇಳಿದರು, these three are old and holy. You are carefree now. Place entire faith in me and you will soon get your love. So importance and significance of a guru should not be overemphasized.
ಕೃಷ್ಣ ಪರಮಾತ್ಮರು ಭಾಗವತದಲ್ಲಿ ಉದ್ಧವನಿಗೆ ಹೇಳಿದರು, ಹೇ ಉದ್ಧವ, ಸೈಂಟ್ ಈಸ್ ಮೈ ಸೋಲ್, ಹಿ ಈಸ್ ಮೈ ಲಿವಿಂಗ್ ಇಮೇಜ್, I am he is my true and pure form. He who worships Sadguru with the Shraddha and Bhakti, with the dedication and devotion, and he who surrenders to him completely with his heart and soul, body, mind and speech, word, deed and thought, and he who makes him his sole refuge, he merging in me, he merges in me like a river in the ocean, he merges in the supreme consciousness, he merges in the pure consciousness. ಸೊ ಇದೆಲ್ಲ ನಾವು ಕೇಳುವಾಗ ಗುರುವಿನ ಪಾತ್ರ ಎಷ್ಟು ಮಹತ್ತರವಾದಂಥ ನಮಗೆ ಗೊತ್ತಾಗ್ತದೆ. ಈ ಶಿರಡಿ ಮಂದಿರದಲ್ಲಿ ನಾವು ಸುಮಾರು ವರ್ಷಗಳಿಂದ ಈ ಗುರುಪೂರ್ಣಿಮವನ್ನು ಆಚರಿಸ್ತಾ ಇದ್ದೇವೆ. ಚಂದ್ರಹಾಸ ಸುವರ್ಣರು ಅವರು ಆಚರಿಸಿದ್ದಾರೆ. ಆದರೆ ಈಗ ಇನ್ನೂ ಒಳ್ಳೆಯ ರೀತಿಯ ವಿದ್ಯಮಾನ ಎಲ್ಲರ ಸಹಕಾರ ಸಿಗ್ತಾ ಉಂಟು. ಇದು ಎಲ್ಲರ ಸಹಕಾರದಿಂದ ಮಾಡುವಂಥ ಒಂದು ಕಾರ್ಯ. ಅದಕ್ಕೆ ಎಲ್ಲರಿಗೂ ಗುರುವಿನ ಆಶೀರ್ವಾದ ಇರಬೇಕು ನಮಗೆ ಎಲ್ಲರಿಗೂ. ಆಗ ಮಾತ್ರ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಈ ಗುರುಪೂರ್ಣಿಮಾ ದಿನ ಬೆಳಿಗ್ಗೆಯಿಂದಲೇ ಹೆಚ್ಚಿನ ಜನರು ಬರ್ತಾರೆ. ಸಂಜೆವರೆಗೆ ಬೆಳಿಗ್ಗೆಯಲ್ಲಿ ಪೂಜೆ ಆದ ಮೇಲೆ ನಾವು ಫಲಹಾರ ಎಲ್ಲವನ್ನು ಇಲ್ಲಿ ತಯಾರು ಮಾಡಿದ್ದೇವೆ. ಹಾಗೂ ಮಧ್ಯಾಹ್ನ ಊಟ, ಸಂಜೆ ಫಲಹಾರ, ರಾತ್ರಿ ಊಟ ಎಲ್ಲವನ್ನು ನಾವು ಅವರಿಗೆ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಹೆಚ್ಚಿನ ಜನರು ಬಂದು ಇದರಲ್ಲಿ ಭಾಗವಹಿಸಿ ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು. ಮತ್ತು ನಾನು ಹೇಳಿದ ಹಾಗೆ ನಾವು ಗುರುಗಳನ್ನು ಯಾವಾಗಲೂ ಸ್ಮರಿಸಿ ಅವರ ಆಶೀರ್ವಾದವನ್ನು ಪಡೆದರೆ ಜೀವನದಲ್ಲಿ ಯಾವ ಸಂಕಷ್ಟಗಳು ನಮಗೆ ಬರುವುದಿಲ್ಲ. ನಮಗೆ ದುಃಖ ಬಂದಾಗ, ಸಂಕಷ್ಟ ಬಂದಾಗ ಆ ಗುರುಗಳೇ ಬಂದು ನಮ್ಮನ್ನು ಕೈ ಹಿಡಿದು ಆದ್ದರಿಂದ ಎಲ್ಲರೂ ಇದನ್ನು ಚೆನ್ನಾಗಿ ತಿಳಿದು ಗುರುಗಳಿಂದ ನಾವು ಪ್ರೀತಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಸಾಹೇಬಾಬರಂದರೆ ಒಂದು ಸಾಧಾರಣವಲ್ಲ, ಮಹಾಜ್ಞಾನಿಗಳು, ಅವರು ಮಹಾಯೋಗಿಗಳು. ದತ್ತಾತ್ರೇಯ ಹೊತ್ತ ಏನು ಕೇಳಿದರೂ ಕೊಡುವಂತಹ ಒಂದು ಕಲ್ಪವೃಕ್ಷ. ಅವರು ಹೇಳಿದ್ದಾರೆ, ಆಸ್ಕ್ ಮೀ ಎನಿಥಿಂಗ್ ಯು ವಾಂಟ್, ಇಟ್ ಶಲ್ ಬಿ ಗಿವ್ ಅಂತ ಹೇಳಿ. ಮತ್ತೊಂದು ಹೇಳಿದ್ದಾರೆ ಸಾಹೇಬಾಬರು, ಹಿ ಹೂ ಲವ್ಸ್ ಮೀ ಮೋಸ್ಟ್ ಆಲ್ವೇಸ್ ಸೀಸ್ ಮೀ. My love is ever on those who love me. I am the slave in the service of those who love me. As one believes in me, so do I accept him. As one feels intently, so he realizes accordingly. Name anyone who has sought refuge and has been turned away. In whatever form men worship me, so do I render to them. ತುಂಬ ಬಹಳ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ ಸಾಯಿಬಾಬರು. ಒಳ್ಳೆಯ ರೀತಿಯಲ್ಲಿ ಇಂಗ್ಲೀಷ್ ಮಾತನಾಡ್ತಿದ್ದಾರೆ. ಎಲ್ಲರಿಗೆ ಆಶ್ಚರ್ಯವಾಗಿದೆ. ಹೆಚ್ಚು ಜನ ಎನಿಸಿದರು ಇವರಿಗೆ ಇಂಗ್ಲೀಷ್ ಬರುವುದಿಲ್ಲ, ಭಗವದ್ಗೀತೆಯ ಜ್ಞಾನ ಇಲ್ಲ, ಎಲ್ಲ ರೀತಿಯದು ಸರ್ವಸ್ವ ಅವರಿಗೆ ಜ್ಞಾನ ಪ್ರಾಪ್ತಿಯಾಗಿತ್ತು. ಅವರಿಗೆ ಅಂಥ ರೀತಿಯ ಬೋಧನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರು ಹೇಳುವುದು ಒಂದೇ, ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕು. ನಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಎಲ್ಲರ ಸೇವೆಯನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿದರೆ ನಮಗೆ ಮನುಷ್ಯ ಜನ್ಮ ಸಿಕ್ಕುವುದು ಸಾರ್ಥಕವಾಗ್ತದೆ. ಆದ್ದರಿಂದ ಎಲ್ಲರೂ ಇದನ್ನು ಚೆನ್ನಾಗಿ ತಿಳಿತು. ಈ ಮನುಷ್ಯ ಜನ್ಮ ಸಿಕ್ಕುವುದಕ್ಕೆ ಸಾಧಾರಣ ಅಲ್ಲ. ಹಲವು ವರ್ಷಗಳ ಕಾಲ ಸಾಧನೆ ಮಾಡಿ ಸತತ ಪ್ರಯತ್ನ ಮಾಡಿ ಅಂತ ಇದಕ್ಕೆ ಮನುಷ್ಯ ಜನ್ಮ ಸಿಕ್ಕುವುದು. ಅದನ್ನು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಧನ್ಯರಾಗ್ತೇವೆ. ನಾವು ಆ ಸೃಷ್ಟಿಕರ್ತನನ್ನು ನಾವು ಸಂತೋಷ ಪಡಿಸಬೇಕು. ಅಂಥ ಕಾರ್ಯಗಳನ್ನು ನಾವು ಮಾಡಬೇಕು. ಈ ಗುರುಪೂರ್ಣಿಮಾ ದಿನ ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ವಿಜೃಂಭಣೆಯಿಂದ ನಡೆಯಲಿ ಅಂತ ನಾನು ಸಾಯಿಬಾಬರನ್ನು ಪ್ರಾರ್ಥಿಸಿ, ಸಾಯಿಬಾಬರು ಎಲ್ಲರಿಗೂ ಆಯುರಾರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷವನ್ನು ಕೊಡಲಿ ಎಂದು ನಾನು ಅವರನ್ನು ಪ್ರಾರ್ಥಿಸ್ತೇನೆ. One of the greatest saints ever seen in India, endowed with unprecedented power. He is omnipresent, omnipotent, and most powerful. Sai Baba is the embodiment of spiritual inspiration and religious harmony. He was the personification of spiritual perfection and epitome of compassion. He was the giant among the saints, the saint of saints, and the quintessence of all essences. ಸಾಯಿಬಾಬರು ಮಹಾಜ್ಞಾನಿಗಳು, ಮಹಾಯೋಗಿಗಳು. ಅವರಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಸಾಯಿಬಾಬರು. ಎಷ್ಟೋ ಜನರು ಅವರಲ್ಲಿ ಬಂದು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ರೋಗ ರುಜಿನಗಳಿರುವವರು, ಕ್ಯಾನ್ಸರ್ ಪೇಷಂಟ್ಸು, ಡಯಾಲಿಸಿಸ್ನಲ್ಲಿದ್ದ ಅವರ ಹತ್ರ ಬಂದು ಅವರ ಖಾಲಿ ಕೈಯಿಂದ ಹಿಡಿದು ಅವರ ಕಣ್ಣಿನಿಂದ ನೋಡಿ ಅವರ ಎಲ್ಲ ರೀತಿಯ ರೋಗ ರುಜಿನಗಳು ನಾಶವಾಗಿ ಹೋಗ್ತಿದ್ದರು. ಅವರು ಮಾಸ್ಕ್ನಲ್ಲಿ ನಿಲ್ತಿದ್ದರು. ಅವರಿಗೆ ಮಾಸ್ಕ್ಗೆ ದ್ವಾರಕಾ ಮಾಯ್ ಅಂತ ಅವರಿಗೆ ಹೇಳಿದರು. Dwarka is the place where Lord Sri Krishna stayed to fulfill his divine advent. Sai Baba always used to tell that we have to be good human beings. Whatever may be our goal in life may be, but we have to be good human beings. Then only all our every karma, everything that we do will be successful. As a matter of fact, with the advent of the saint of Shirdi, the great and traditional movement of Bhakti as an important sadhana for securing the supreme state of salvation received tremendous impetus.
Sai Baba is one of the greatest pioneers, ours in spiritual field, ours in India. Sai Baba always says, "He who loves me most always sees me. My love is ever on those who love me. I am a slave in the service of those who love me." He says that we have to be good human beings because our karmas, if we do good karmas only, we will get in another birth as a human being. So we have to always remember his advice and go according to that. Yes, believe me, though I pass away, my bones in my grave would be speaking, moving and communicating with all those who surrender themselves wholeheartedly to me. Do not be anxious that I will be absent from you. You will hear my bones speaking and discussing your welfare. But remember me always, believe in me heart and soul, and you will be most benefited. Then Sai Baba says that if we do the good karma, we will always be getting God's blessings and Guru's blessings. Guru plays a dominant and a prominent role in our life, and all our success depends upon what we do in our life. Time and again he has said, all the people, that unless you are a good human being, nothing can be achieved in this life. So this is the advice he has given for many times, and he has also given 11 assurances, which is like 10 commandments. Whoever puts his feet in shady soil, his miseries will come to an end. The wretched and miserable would find plenty of joy and happiness as soon as they step into the depth of my samadhi. So ಹಲವು ರೀತಿಯ ಉಪದೇಶಗಳನ್ನು ಸಾಯಿಬಾಬಾರು ಕೊಟ್ಟಿದ್ದಾರೆ. ಅದರಂತೆ ನಾವು ನಡೆದುಕೊಂಡರೆ ನಮ್ಮ ಜನ್ಮವು ಸಾರ್ಥಕ ಆಗ್ತದೆ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಆ ಜನ್ಮದ ಸಾರ್ಥಕತೆ ಆಗಬೇಕಾದರೆ ನಾವು ಒಳ್ಳೆಯವರಾಗಿ ಎಲ್ಲರೂ ಸೇವೆ ಮಾಡಿ, ದಾನ ಧರ್ಮ ಮಾಡಿ, ಯಾರ ವಿಷಯ ಕೆಟ್ಟದೇ ಮಾತನಾಡದೆ, ಯಾರನ್ನು ದ್ವೇಷಿಸದೆ, ಎಲ್ಲರ ಸೇವೆ ಮಾಡಿದರೆ ಮಾತ್ರ ನಮ್ಮ ಜನ್ಮವು ಸಾರ್ಥಕವಾಗುತ್ತದೆ. That's why he says, love ever, serve ever, hate never, hurt never. That should be the slogan that we should be following. Simple living and high thinking should be the philosophy of our life. Work is worship and beauty is God should be the dictum that we must always follow in our life. ಈಗ ಸಾಯಿಬಾಬಾ ಹಲವು ವಿಷಯಗಳಲ್ಲಿ ಹಲವು ರೀತಿಯಲ್ಲಿ ನಮಗೆ ಉಪದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಅವರ ಉಪದೇಶವನ್ನು ನಾವು ಕೇಳಿ ಅದರ ಪ್ರಕಾರ ನಡೆಯುವಾಗ ನಮ್ಮ ಜನ್ಮ ನಿಜವಾಗಿ ಸಾರ್ಥಕ ಆಗ್ತದೆ. ಪ್ರತಿಯೊಬ್ಬರು ಇದು ಚೆನ್ನಾಗಿ ತಿಳಿದು ನಾವು ಅದರ ಪ್ರಕಾರ ನಡೀಬೇಕು. ಇದು ಗುರುಪೂರ್ಣಿಮೆಯ ದಿವಸ. ಈ ಗುರುಪೂರ್ಣಿಮೆ ದಿವಸ ಗುರುಗಳನ್ನು ಗೌರವಿಸುವಂಥ ಒಂದು ಮಹಾ ದಿವಸ ಇದು. ನಾವು ಯಾವಾಗಲೂ ನಮ್ಮ ಗುರುಗಳನ್ನು ಗೌರವಿಸಬೇಕು, ಆದರಿಸಬೇಕು, ಸತ್ಕರಿಸಬೇಕು, ಪ್ರೀತಿಸಬೇಕು, ಪೂಜಿಸಬೇಕು. ಆಗ ಮಾತ್ರ ನಮ್ಮ ಜನ್ಮವು ಸಾರ್ಥಕವಾಗುವಂಥದ್ದು. ಅದನ್ನು ಎಲ್ಲರೂ ತಿಳಿದು ಚೆನ್ನಾಗಿ ತಿಳಿದು ಗುರುಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ನಾವು ಪಾತ್ರರಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಎಲ್ಲರಿಗೂ ಸಾಯಿಬಾಬರ ಆಶೀರ್ವಾದ ಇರಲಿ. ಸಾಯಿಬಾಬರ ನಿಮಗೆಲ್ಲರಿಗೂ ಆಯುರಾರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಕೊಟ್ಟು ಸದಾ ಕಾಲ ಕಾಪಾಡಿ ಅಂತ ಈ ಒಳ್ಳೆಯ ದಿವಸ, ಮಹಾ ದಿವಸದಲ್ಲಿ ನಾನು ಸಾಯಿಬಾಬರನ್ನು ನೈವೇದ್ಯದಿಂದ ಪ್ರಾರ್ಥಿಸ್ತೇನೆ. ಪಾದಪೂಜೆ ದಂಚಿ ಕಣ ಪೂಜೆ ತೀರ್ಥ ಪ್ರಸಾದ ಅದು ಮಾತ್ರ ಒಂದು 5 ನಿಮಿಷ ಉಂಟು. 5 ನಿಮಿಷ ಕ್ಲಿಯರ್ ಮಾಡ್ತಾನೆ. ತೊಟ್ಟೆ ಕೊಡಲಿ.